ಲೇ ನಿನ್ ಗಂಡ ಹೇಳೋದ್ನಿ ಕಾಣ್ತಾನೆ ಇಲ್ವಲ್ಲ ಬೆಳಗ್ಗೆಯಿಂದ. ಎತ್ತೋದ ಅಂತ ಹೇಳ್ಬಿಟ್ಟು ನೀನ್ ನೋಡ್ರೆ ನೀನೊಂದ್ ದಿಕ್ಕಿಗೆ ಹೋಯ್ತೀಯಾ, ಅವನೊಂದ್ ದಿಕ್ಕಿಗೆ ಹೋಯ್ತಾನೆ, ಒಬ್ಬೊಬ್ರನ್ನೊಂದ್ ದಿಕ್ಕಿಗೆ ಹೋಯ್ತಿರಲ್ಲ. ಎಲ್ಲೋದ ನಿನ್ ಗಂಡ? ಇಲ್ಲ ಕಣಮ್ಮ, ನಂಗೆ ಗೊತ್ತಿಲ್ಲ. ನಾನು ನೋಡ್ಲಿಲ್ಲ ಕಣಮ್ಮ ನಾನು. ನಾನು ನಿಮ್ ಜೊತೆ ನಿನಗೆ ಕೆಳಗಡೆ ಓಡಾಡ್ತಿದ್ನಲ್ಲ, ಎಲ್ಲೋದ್ನ ಏನೋ ನಾಕಣೆ. ಎಲ್ಲೋ ಹೋಗಿ ಬೆಂಗ್ಳೂರು ನೋಡ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಓದ್ಗಿದ್ದೀನೋ ನಾಕಾಣೆ ಕಣಮ್ಮ. ಹಾಯ್ ಅಮ್ಮನೂ ನಮ್ಮ ಅತ್ತೆ ಕೆಳಗಡೆ ನೀ ಓಡಾಡ್ತಿತ್ತ, ನಾನು ಸುಮ್ಕಾದೆ. ಅಮ್ಮ ನಾನು ಬೆಂಗ್ಳೂರು ಸುತ್ತ ಕರ್ಕೊಂಡು ಹೋಗ್ಕಣಮ್ಮ, ನಾವು ಓಡಾಡ್ಕೊಂಬಿಟ್ಟು ಬನ್ನಿ. ಹಿಂಗೆ ರೂಮ ಕುಂತ್ಕೊಂಡು ನನಗೆ ಬೇಜಾರಾಯ್ತೈತೆ ಕಣಮ್ಮ ನಂಗಂತೂ. ನೋಡನಿ ರಮ್ಮಿ, ನಿಮ್ಮ ಅಪ್ಪ ಬೇರೆ ಸಿಕ್ತಿಲ್ಲ, ಅದೆಲ್ಲ ಅಳಗೋದ್ನ ಏನೋ ನಿಮ್ಮ ಅಪ್ಪನೂ. ನಮಗಂತೂ ಪರಿಸ್ಥಿತಿ ತುಂಬಾ ಕೆಟ್ಟದಾಗೈತೆ ಮಗಳೇ. ಏನೋ ಇವಾಗ ರೂಮ್ ಅಂತೂ ದಿನಾ ಕಟ್ಟಿಸ್ಕೊತಾರೆ, ದಿನಾ ದುಡ್ಡು ಕಟ್ಟಿಸ್ಕೊಳ್ಳೋದೇ ನೀನು. ಅಯ್ಯೋ ತಾಳ್ ಕೆಟ್ಟ ಕ್ಯಾರ ಬಿಟ್ಟೈತೆ ನಮ್ಗಂತೂ. ದಿನ ಕಟ್ಟಿಸ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಹಾ, ಅಯ್ಯೋ ಸುಮ್ಕೆ ನೀ ಬುಡತ್ತಾಗೆ ಯಾಕೆ ಹೇಳ್ಬೇಕು ಬುಟ್ಟಾಕು. ನನಗೂ ತಲೆ ಕೆಟ್ಟ ಕ್ಯಾರ ಬಿಟ್ಟೈತೆ. ಈಗ ನಿಮ್ಮ ಅಪ್ಪ ಸಿಗ್ಲಿಲ್ಲ ಅಂದ್ರೆ ಊರಿಗೆ ಹೋಗ್ಬೇಕು. ಊರಿಗೆ ಹೋದ್ರೆ ಮನೆ ಇಲ್ಲ ಮಠ ಇಲ್ಲ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಏನ್ ಮಾಡೋದು ಹೇಳು? ಹೋಗಮ್ಮ, ಯಾವಾಗ ನಮ್ದೆಲ್ಲ ಸರಿ ಹೋಯ್ತದೆ ಅಂತಾನೆ ಗೊತ್ತಿಲ್ಲ. ಅಮ್ಮ ದುಡ್ಡು ಎತ್ಕೊಡು, ಸಾಯಂಕಾಲ ಆಯ್ತಲ್ಲ ಹೋಗಿ ಕೊಡ್ಬೇಕಂತೆ. ಯಪ್ಪ 3 ದಿನಕ್ಕೊಂದ್ಸಲ ಕೊಟ್ಟಿದ್ರು ದುಡ್ಡೇನವ ಹಿಂಗೆ ಹೊಟ್ಟೆ ಉರಿತೈತ್ ಕಣಮ್ಮ. 5,000 7,000 8,000 ಅಂತ ಕಟ್ಟಕ್ಕೆ. ಏನಪ್ಪ ಮಾಡ್ತೀಯಾ? ಒಂದು ಊರಿಗೆ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಟ್ಕೊಂಡು ಕುಂತ್ಕೋಬೇಕು. ಈಗ ಈ ಸೊಂದ್ ಜನ ಕುಂತ್ಕೊಂಡು ತಿಂತಾ ಇದೀವಿ ಅಂದ್ರೆ 5 ಜನ ಲೆಕ್ಕ ಊಟದ ಎಷ್ಟಾತೈತೆ, ರೂಮ್ದು ಎಷ್ಟಾತೈತೆ? ಆ ಅಯ್ಯೋ ಮಗ, ಇದೆಲ್ಲ ಆಗ್ದಿರ ಕೆಲಸ ಕಣ. ಆಗಲ್ಲ ಇದೆಲ್ಲನೂ. ನೋಡನಿರು, ಏನೋ ಬ್ಯಾರೆ ವ್ಯವಸ್ಥೆ ಒಂದು ಮಾಡ್ಕೋಬೇಕು ಇವಾಗ. ಅಲ್ಲಿ ಕೆಳಗಡೆ ಅಲ್ಲಿ ರಿಸೆಪ್ಷನ್ ಆಗಿ ಬುಡ್ಕತ್ತವ್ರ ಕಣಮ್ಮ. ದುಡ್ಡು ಕಟ್ಟಿ ಇಲ್ಲ ಖಾಲಿ ಮಾಡ್ಕೊಂಡು ಹೋಗಿ, ದುಡ್ಡು ಕಟ್ಟಿ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಏನ್ ಮಾಡಕ್ಕಾಯ್ತದೆ? ಎತ್ಕೊಬಿಟ್ಬಾ, ಕೊಟ್ಬೇಕಂತ ಇವತ್ತು ಕೊಟ್ಟಿದ್ರೆ ನೀನು ಇರಿಸ್ಕೊತಾರಂತೆ, ಇಲ್ಲ ಅಂದ್ರೆ ಉಗಿದ್ ಕಳಿಸ್ತಾರೆ. ನಾವೇನು ಹೋಟ್ಲು ಬಿಟ್ಬಿಟ್ಟು ಓಡೋಗ್ಬಿಡ್ತೀವಂತ? ಅಭಿಯವರ್ತಿ ನನ್ನ ಮಕ್ಳಿಗೆ ಎಷ್ಟು ಕೊಟ್ರು ಅಷ್ಟೇ ಬಿಡು. ನಮ್ಮ ಊರಾಗಿದ್ರೆ ವರ್ಷ ಪೂರ್ಲಿ ಇರ್ಬೋದಿತ್ತು. ಈ ರೂಮ್ ಕೊಟ್ಟಿದೀವಲ್ಲ ಕಾಸ, ಆ ಕಾಸಾಗ ವರ್ಷ ಪೂರ್ತಿ ಇರ್ಬೋದಿತ್ತು. ನಾವೇನ್ ಬಿಟ್ಬಿಟ್ಟೆ ನೋಡೋದಿದೀವ ಇವ್ರನ್ನ? ಹೆಂಗೆ ಹೇಳ್ತಾರ ನೋಡು. ಸುಮ್ಕೆನೆ ನೀ ತಾಲ್ ಕೆಡ್ಸಕ್ಕೆ ಕೊಡ್ತೀನಿ ಅಣ್ಣ. ಬೇಜಾರಾಯ್ತೈತೆ ಕಣಣ, ಬೆಂಗ್ಳೂರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡ್ಸ್ಕೊಬಿಟ್ಟು ಬಾಣ. ಸುಮ್ಮನೆ ಕುಂತಿದ್ದ ಜಾಗದಾಗೆ ಕುಂತ್ಕೋಬೇಕು, ನಿಂತಿದ್ದ ಜಾಗದಾಗೆ ನಿಂತ್ಕೋಬೇಕು ಅಂದ್ರೆ ನನಗೂ ಫುಲ್ ಬೇಜಾರಾಯ್ತದೆ ನನಗಂತೂ. ಏನ್ ಮಾಡೋದು? ಕರ್ಕೊಂಡು ಹೋಗ್ತೀಯಾ? ನೋಡನಿ ರಮಿ, ಹೇಳ್ತೀನಿ ನಿನ್ಗೂನುವೆ. ಈಗ ಎಲ್ಲಿಂದ ಅಂತ ಕರ್ಕೊಂಡು ಹೋಗ್ಲಿ ಹೇಳಿ ಅಂತಾನೆ ನೀ. ಎಲ್ಲ ಗೊತ್ತಲ್ಲ ನಮ್ಮ ಮೊದ್ಲೇ ಮನೆಯಾಗೆ ಎಷ್ಟು ಕಷ್ಟ ಐತಿಲ್ಲಿ ಅಂತ. ಅಯ್ಯೋ ಮಗ, ಇಲ್ಲಿ ಎಷ್ಟೊಂದ್ ಸಾವಿರ ಐತಲ್ಲ, ಬರೀ 10,000 ಏನೋ ಕಾಣಿಸ್ತಾ ಐತಿಲಿ. ಇನ್ನು ಉಳಿದಿರ ಕಾಸೆ ಕಾಣಿಸ್ತಿಲ್ಲ. ಇಲ್ಲ ನೋಡಮ್ಮ, ಅಲ್ಲೇ ಇಕ್ಕಿದ್ದಲ್ಲ ನೀನೇನೆ. ಅಯ್ಯೋ ಅಲ್ಲೇ ಇರ್ತದ ನೋಡಿ, ಇನ್ನೆಲ್ಲೋ ಐತದೆ, ಎಲ್ಲೋ ಆ ಕಡೆ ಈ ಕಡೆ ಜರುಗಿರ್ತದೆ. ಇಲ್ಲ ಕಣ ಮಗ, ಕಾಣಿಸ್ತಿಲ್ಲ. ಇಲ್ಲ ಒಂಚೂರು ಕಾಣಿಸ್ತಿಲ್ಲ ನೋಡು. ಏನೋ ಏನ್ ಕತೆನೋ ಎಲ್ಲೋ ಗೊತ್ತೇ ಆಯ್ತಿಲ್ಲ ನನ್ಗಂತೂ. ಓ ಮಗ ನೋಡ್ ಬಾಯ್ಲಿ. ಅಯ್ಯಯ್ಯೋ ಅಮ್ಮ, ಹೂನಲ್ಲಮ್ಮ ದುಡ್ಡು ಬರೀ 10,000 ಕಾಣಿಸ್ತಾ ಐತೆ. ಇಷ್ಟೊಂದು ಇತ್ತಲ್ವ ಇನ್ನೂ, ಎಲ್ಲ ಯಾರು ಎತ್ಕೊಂಡು ಹೋದ್ರು ಅಂತ. ಅಮ್ಮ ಇನ್ನೂ ಹೆಂಗೋ ಒಂದು 3-4 ದಿನ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. 10,000 ರೂಪಾಯಿನಾಗ ಇವತ್ತು ನಾಳೆ ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ಮುಗಿತದೆ ಕಣಮ್ಮ ಕತೆ ನಮ್ದು. ಹೀಗೆ ಏನು ಮಾಡೋದಮ್ಮ? ದುಡ್ಡು ಪಟ್ಟು ಎಲ್ಲ ಹಾಳಾಗೋಯ್ತು. ಈಗ ನಾವು ಇನ್ನೂ ಹೋಟ್ಲಾಗ ಇದ್ಬಿಟ್ರೆ ಬರ್ಬಾರ್ದಾಗೋಗ್ಬಿಡ್ತೀವಿ. ಇವತ್ತು ಕೊಟ್ಟಿದ್ರೆ ನಾಳೆ ಸಂಜೆ ತನಕ ಇರ್ಬೋದು ಅಷ್ಟೇ. ಈಗ ಮತ್ತೆ ಊಟಕ್ಕೆ ಏನು ಮಾಡೋಣ, ವಾಪಸ್ ಬಸ್ ಚಾರ್ಜ್ ಏನು ಮಾಡೋಣ? ಯಾರು ಎತ್ಕೊಂಡ್ರಮ್ಮ ಇಲ್ಲಿರೋ ದುಡ್ಡೆಲ್ಲನೂ? ಇಲ್ಲ ಇತ್ತಲ್ವಾ? ಅಯ್ಯೋ 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 ಅಯ್ಯೋ, ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಎತ್ಕೊಂಡೋಗ. ಯಾರೆಲ್ಲ ಎತ್ಕೊಂಡೋಗ್ತಾರೆ ಇಲ್ಲಿಗೆ ಬಂದ್ಬಿಟ್ಟು? ನಾವು 5 ಜನ ಬಿಟ್ಬಿಟ್ಟು ಇಲ್ಲಿ ಯಾರು ಇರ್ತಾರೆ ಹೇಳಿನ? ಯಾರನ್ನ ಇರ್ತಾರ? 5 ಜನ ತಾನೇ ಇರೋದು ನಾವು. ಎಲ್ಲ ಮಾಡೋದು ಈಗ 5 ಜನದಾಗ ಯಾರು ಎತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಹೆಂಗ್ಲ? ನನಗೂ ನಿನಗಂತೂ ಗೊತ್ತು, ನಾವಂತೂ ಮುಟ್ಟಿರಕ್ ಸಾಧ್ಯನೇ ಇಲ್ಲ. ಅಮ್ಮ ಹಂಗಂತ ನಾನು ಕದ್ದೀನಿ ಅಂತ ಅನ್ಕೋಬಿಟ್ರೆ, ನಾನಂತೂ ಕದ್ದಿಲ್ಲ. ನನಗೆ ಅದೆಲ್ಲನೂ ಆಗು ಬರಕಿಲ್ಲ. ನಾನು ಕದ್ದಿಯೋದು ಇಲ್ಲ, ನಾನು ಎಂತದೂ ಇಲ್ಲ. ನನಗೇನು ಬೇಕು? ನಾನು ಮೂರ್ವ ದಿನ ಇಲ್ಲೇ ಕುಂತಿದ್ದೀನಿ. ಬೇಕಾದ್ರೆ ಎಲ್ಲರೂ ವಾಡ್ರೋಬ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಯಾರ್ದ್ರಾಗ ಮಾಡಿಕೊಂಡಿರ್ತಾರೋ ಅವ್ರದ್ದೇ ನೀನಿಯ. ಈಗ ಅದೊಂದು ಬಾಕಿ ಇತ್ತು, ಎಲ್ರದನ್ನು ಹುಡ್ಕೊಂಡು ಕೂತ್ಕೊಳ್ಳೋದು. ನಮ್ಮವರೇ ಕಳ್ತನ ಮಾಡ್ಕೊಳಕ್ಕೆ ಹೆಂಗ್ ಸಾಧ್ಯ? ನಾವೆಲ್ಲ ಯಾಕೆ ಕಳ್ತನ ಮಾಡ್ಕೊಳ್ಳೋಣ? ಈಗ ನಾವು ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ನಮಗೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಈಗ ಏನ್ ಮಾಡೋದು ಅಂತ ಹೇಳಿ. ಏನಾಯ್ತು ಬಿಗ್ರೆ? ಏನ್ ಮಾಡನಿ, ಇದ್ದಿದ್ ಕಾಸನ್ನ ಯಾರೋ ಎತ್ಕೊಂಡೋಗವ್ರೆ, ಕಾಣ್ತಾನೆ ಇಲ್ಲ. ಇನ್ನು 3-4 ದಿನಕ್ಕಾಗವಷ್ಟು ಅಂತ ಹೇಳ್ಬಿಟ್ಟು ಮಡಿಕೊಂಡಿದ್ದ ನನ್ನ ಮಗ ಎಲ್ಲ ಇಲ್ಲಿ ಇಕ್ಕಿದ್ದ. ಆದ್ರೆ ಯಾವನೋ ದೇವ್ಕೊಂಡು ಎತ್ಕೊಂಡು ಹೊಂಟೋಗ್ಬಿಟ್ಟವನಿ. ಅಯ್ಯಯ್ಯೋ, ಇದು ಏನ್ ಹೇಳ್ತಿದ್ದೀರಾ ಬೀಗ್ರೆ? ಏನ್ ಹೇಳ್ತಿದ್ದೀನಿ ಅಲ್ಲ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೀನಿ. ಈಗ ಏನ್ ಮಾಡೋಣ, ಏನ್ ಮಾಡ್ಬೇಕು ಹೇಳು? ಏನ್ ತಾನೇ ಮಾಡಕ್ಕಾಯ್ತದೆ ಈಗ? ಈ ಕಾಸಿಲ್ಲ ಏನಿಲ್ಲ ಅಂತಂದ್ರೆ ಈಗ ನಾವೆಲ್ಲ ಬೀದಿಗೆ ಬಿದ್ಬಿಡ್ತೀವಿ. ಯಾರು ಎತ್ಕೊಳಕ್ ಸಾಧ್ಯ? ಬೀಗ್ರೆ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬೋಲು ಕಷ್ಟ ಐತೆ. ಈಗ ಊರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ದುಡ್ಡು ಇಕ್ಕೊಂಡು ಇನ್ನೂ 3-4 ದಿನ ನಮಗೆ ಟೇಮ್ ಇರ್ತದೆ ಹುಡುಕ್ಬೇಕು. ನೀವೇನಾರ ನೋಡಿದ್ರೆ ದುಡ್ಡ, ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಅಯ್ಯೋ ಬೀಗ್ರೆ, ನಮ್ಮ ತಾಯಣೆ ಕೇಳ್ತಿದ್ದೀನಿ, ನನ್ನ ಮಗನ ಮೇಲೆ ಕೇಳ್ತಿದ್ದೀನಿ, ನಾನು ಮುಟ್ಟಿಲ್ಲ ಬೀಗ್ರೆ. ನೀವು ಹಿಂಗೆಲ್ಲ ತೆಪ್ಪೆ ತಿಳ್ಕೊಬೇಡಿ ನನ್ನ ತಾಗೆ. ನಮ್ಮ ತಾಯಣೆಗೂ ನಾನು ಮುಟ್ಟಿಲ್ಲ. ನನಗೂ ಗೊತ್ತಿಲ್ವೇ ಕಷ್ಟ ಏನೈತಿ ಅಂತ ಹೇಳ್ಬಿಟ್ಟು, ನಿಮ್ಮದ್ರಾಗೆ ಎಷ್ಟು ಕಷ್ಟ ಐತೆ ನಿಮ್ಮದು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಿಲ್ವೇ? ನಾನು ಹಿಂಗೆಲ್ಲ ಮಾಡ್ಬಿಡ್ತೀನಿ ಹೇಳಿ, ನೀವು ಯೋಚನೆ ಮಾಡಿ. ನಾನಂತೂ ಅಂತೋಳು ಅಲ್ವೇ ಅಲ್ಲ, ನಿಮಗೂ ಗೊತ್ತಲ್ವೇ? ನಿಜವಾಗೂ ನಾನು ನೋಡೇ ಇಲ್ಲ ಬೀಗ್ರೆ. ಮಗ ಯಾರು ತಕೊಂಡಿಲ್ಲ ಅಂದ್ರೆ ಇನ್ನು ಕಸ ಗುಡ್ಸಕ್ ಬರ್ತಿದ್ರಲ್ಲ, ಅವ್ರೇನಾರ ತಕತಾರೇನಾ? ಅಮ್ಮ ಅವ್ರೇನಕ್ಕಮ್ಮ ತಕತಾರೆ? ನಾವು ಇರ್ತಿದ್ವಲ್ಲ, ಅವ್ರು ಕಸ ಗುಡ್ಸ್ಬೇಕಾದ್ರೆ ನಮ್ಮ ಮುಂದೆನೆ ಗುಡ್ಸೋರ್ ಪಾಪ ಅವರು. ಅವರೆಲ್ಲಮ್ಮ ಎತ್ಕೊಂಡು ಹೋಯ್ತಾರೆ. ಈಗ ಏನು ಮಾಡಕ್ ದಾರಿ ಇಲ್ಲ ಕಣಮ್ಮ. ಯಾರು ಎತ್ಕೊಂಡು ಹೋದ್ರು ಏನೋ ದುಡ್ಡಂತೂ ಹೋಗಿದ್ದೋಯ್ತು. ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಬಿಟ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಈಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇನೆ. ಏನ್ ಮಾಡೋದು, ಹೋಗೋದಾ ಬ್ಯಾಡ್ವಾ? ನನಗಂತೂ ತಲೆ ಕೆಟ್ಟ ಕ್ಯಾರೆಟ್ ಬಿಟ್ಟೈತಿ ಇವಾಗ. ಇದ್ದಿದ್ದ ದುಡ್ಡನ್ನ ಇದ್ದಿದ್ರೆ ಹೆಂಗೋ ಮ್ಯಾನೇಜನ ಮಾಡ್ಬೋದಿತ್ತು. ಈಗ ಆ ದುಡ್ಡು ಇಲ್ವೇ? ಈಗ ಏನ್ ಮಾಡೋದಪ್ಪ?
ಅಯ್ಯೋ ಭಗವಂತ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಇಂಥ ಪರಿಸ್ಥಿತಿ ಕೊಟ್ಟಿದ್ಯಾ? ಎಲ್ಲ ಬಡ್ಡಿ ದುಡ್ಡು ತಿಂದೆ ಅಂತ ಹೇಳ್ಬಿಟ್ಟು ನನಗೆ ಇಂಥ ಪರಿಸ್ಥಿತಿ ಕೊಟ್ಬಿಟ್ಟ ಏನ್ ನೀನು? ಹೌದು, ನಾನು ಬಡ್ಡಿ ದುಡ್ಡು ತಿಂದಿದ್ದೀನಿ. ಹಾಗಂತ ಇಂಥ ಹೀನಾಯ ಪರಿಸ್ಥಿತಿ ತಗೋಬಾ ಅಂತ ನಾ ಹೇಳೋದು? ಯಾರಣ್ಣ ಇಂಥ ಹೀನಾಯ ಪರಿಸ್ಥಿತಿ ತಗೊಂಬಿಟ್ಟು ಬರ್ತಾರ? ನನ್ನ ಗತಿ ಎಂಥ ಗತಿಗೆ ಬಂದ್ಬಿಟ್ಟಪ್ಪ ನೀನು. ಬಡ್ಡಿ ದುಡ್ಡು ತಿಂದವ್ರನ್ನೆಲ್ಲ ಹಿಂಗೆ ಮಾಡ್ತಿದ್ದ ನೀನು? ನಿಂಗೆ ಅದೀನಿ ಎಂಥದಿರ್ಬೇಡ ಹೇಳಿ ನಿನಗೆ ಹೊಟ್ಟೆ ಉರಿ. ಹಾ, ನಿನಗೆ ನನ್ನ ಕಟನಿಂಗ್ ಆಗಕ್ಕಿಲ್ಲ ಬಿಡು. ಅದಕ್ಕೆ ನನಗೆ ಹೆಂಗೋ ಮಾಡ್ತಿದ್ದೀಗಲ್ವ ನೀನು? ನಂಗೆ ಗೊತ್ತು ಬಿಡು ನೀನು ಎಂತನು ಅಂತ ಹೇಳ್ಬಿಟ್ಟು ದೇವ್ರು ನೀನು ಗೊತ್ತು ಬಿಡು. ನನಗೆ ಮೋಸ ಮಾಡ್ಬಿಟ್ಟಲ್ಲ, ಯಾರು ಎತ್ಕೊಂಡೋದ್ರೆ ಕಾಸೆಲ್ಲನೂ ಭದ್ರವಾಗಿ ಮನೆಗೆ ಮಾಡಿಕೊಳ್ಳೋಣ ಅಂದ್ರೂ ಅದು ಇಲ್ದಿದ್ದಂಗೆ ನಾನು ಎಷ್ಟು ಕೂಡಿಕೊಂಡಿದ್ನೋ ದುಡ್ಡು ಎಲ್ಲ ದೇವ್ಕೊಂಡು ಹಂಗೆ ಹೊಂಟೋಗಂಗೆ ಮಾಡ್ಬಿಟ್ಟಲ್ಲ ನೀನು. ನಾನು ಏನು ಪಾಪ ಮಾಡಿದ್ದೆ, ಏನು ಕರ್ಮ ಮಾಡಿದ್ದೆ? ನಮ್ಮನ್ನು 10 ಪೈಸೆ ಇಲ್ದಿರಂಗೆ ಬೀದಿಗೆ ಬಿಟ್ಬಿಟ್ಟು ಹೋದ ಗಂಡ ಅವನು ಎಲ್ಲಿ ಬಿದ್ದವನಲ್ಲೂ ಅಪ್ಪ ನನ್ನ ಮಗ ಇನ್ನೊಬ್ಳು ಜೊತೆ ಅವನು ಹುಡಿಕೊಡ್ಲಿಲ್ಲ ನೀನು. ಹೀಗೆ ನೋಡಿದ್ರೆ ನಮ್ಮ ಪರಿಸ್ಥಿತಿನೂ ಹಿಂಗೈತೆ. ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಅಮ್ಮ, ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಳ್ಳೋ ಟೇಮ್ ಅಲ್ಲ ಇದು. ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಳ್ಳೋಕೆ ಆಯ್ತದ? ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಅಷ್ಟೇ ನಿನ್ನ ಕತೆ. ನೋಡು, ಹೀಗೆ ಹೋಗ್ಬಿಟ್ಟು ಇವತ್ತಿನ ಕಟ್ಬಿಟ್ಟು ಬರ್ತೀನಿ. ನೋಡೋಣ ಇವತ್ತು ಸಂಜೆ ತನಕ ನೋಡೋಣ ಏನಾಯ್ತದೆ ಅಂತ. ಅಕಸ್ಮಾತ್ ಏನಾರ ಸಿಕ್ಕಿದ್ರೆ ದುಡ್ಡ ನೋಡೋಣ. ಇಲ್ಲೇನ ಬಿದ್ದಿದ್ರೆ ಇಲ್ಲ ಯಾರನ್ನ ತಗೊಂಡಿದ್ರೆ ಕೊಟ್ಟೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವಂತೂ ನಾಳೆ ಅಂತೂ ಗ್ಯಾರಂಟಿ ಇಲ್ಲಿ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಯ್ತದಮ್ಮ. ಹಣ ರೂಮ್ ಖಾಲಿ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ರೆ ಊರಾಗೂ ಯಾರು ಇಲ್ವಲ್ಲ. ಊರಿಗೆ ಹೆಂಗೆ ಹೋಗೋಣ ಹೇಳು ನೀನು? ಊರಿಗೆ ಹೋಗ್ಬಿಟ್ಟಲ್ಲಿ ಯಾರ ಮನೆಗೆ ಇತ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬೇರೆ ಹಿಂಗಾಗೈತೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ನೀನೇ ಯೋಚನೆ ಮಾಡು. ಅಯ್ಯೋ, ನಮ್ಮ ಅಪ್ಪನೂ ಸಿಕ್ತಿಲ್ಲ. ನಾವೀಗ ಬೀದಿ ಬಿಕಾರಿಗಳೇ ಆಗೋಗ್ಬಿಟ್ಟಿದೀವಿ. ಅಮ್ಮ ಬಿಡು, ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈ ದುಡ್ಡು ಎತ್ಕೊಂಡೋಗಿ ನಾನು ಹೋಟ್ಲರು ಕಟ್ಬಿಟ್ಟು ಬರ್ತೀನಿ. ನಾನು ಉಳಿದಿರೋ ದುಡ್ಡನ್ನ ನೋಡಿ ಎಲ್ಲ ಕಮ್ಮಿ ಖರ್ಚು ಮಾಡಿ ಸ್ವಲ್ಪ ಊಟ ಮಾಡ್ಕೊಂಡು ಎಲ್ಲ ನಾಳೆಕಿನ ಹೊಂಟ್ಬಿಡೋಣ. ಹೀಗೆ ಯಾರು ಕದ್ದಿಲ್ಲ ಅಂದಮೇಲೆ ದುಡ್ಡು ಏನಾಯಿತು ಅಂತಲೇ ಅರ್ಥ. ಎಷ್ಟು ಕಷ್ಟಪಟ್ಟು ಇಕ್ಕಂಡ್ರೆ ದುಡ್ಡೆಲ್ಲ ಹೋಯ್ತಲ್ಲ. ಸರಿ ಬಿಡು, ನಾನು ಹೋಗಿ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಬರ್ತೀನಿ. ಸುಮ್ಮನೆ ಇರ್ರಿ ಎಲ್ಲರೂ ನೋಡೋಣ. ನಾನು ಅವ್ರಿಗೊಂದ್ಸಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ, ಹಿಂಗೆ ರೂಮಾಗಿರೋ ದುಡ್ಡು ಕಳ್ತನಾಗೈತೆ ಅಂತ. ಅವರು ಕ್ಲೀನ್ ಮಾಡಕ್ಕೆ ಬರ್ತಾರಲ್ಲ, ಆ ಹುಡುಗರು ವಿಚಾರಿಸ್ಬಿಟ್ಟು ನೋಡ್ತಾರೆ. ಹ್ಞೂ ಮಗ, ಎತ್ಕೊಂಡೋಗಿದ್ರೆ ಅವರು ಎತ್ಕೊಂಡೋಗಿರ್ತಾರೆ. ಒಂದು ಮಾತು ಕೇಳ್ಬಿಡು, ಹಿಂಗೇನಾರ ಎತ್ಕೊಂಡು ಹೋದ್ರಾ ಅಂತ ಹೇಳ್ಬಿಟ್ಟು. ಏನೋ ನಮ್ಮ ಅದೃಷ್ಟಕ್ಕೆ ಸಿಕ್ಕರೆ ಇನ್ನೊಂದು 3-4 ದಿನ ಇಲ್ಲಿ ಇದ್ಕೊಂಡು ನಿಮ್ಮ ಅಪ್ಪನ ಹುಡುಕ್ಬೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಪೊಲೀಸ್ ಕಡೆ ಹೋಗಿ ಸಾಕಾಗೈತೆ. ಅವರು ಏನೂ ಮಾಡ್ತಿಲ್ಲ, ಎತ್ತೋದು ಇಲ್ಲ. ಒಂದ್ಸಲ ಹೋಗಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಾ. ಹೋಗಿ ಸರ್ನ. ನನ್ನ ಗಂಡ ಎಲ್ಲೋದ? ದುಡ್ಡು ಬೇರೆ ಕಾಣ್ತಿಲ್ಲ. ನನ್ನ ಗಂಡನೂ ಕಾಣ್ತಿಲ್ಲ. ನನ್ನ ಗಂಡ ಏನಾರ ದುಡ್ಡು ಎತ್ಕೊಂಡಿದ್ದಾನೆ ಹೋಗ್ಬಿಟ್ನಾ? ಎತ್ಕೊಂಡು ಹೋಗಿರೋ ನನ್ನೂ ಕರ್ಕೊಂಡು ಹೋಗಿರೋನು. ನಾನು ಬಿಟ್ಬಿಟ್ಟು ಹೋಗೋನಿಂದ್ರೆ ಚೆ ದುಡ್ಡು ಗಿಡ್ಡೆಲ್ಲ ಎತ್ಕೊಂಡು ಹೋಗಿರಲ್ಲ ಅವನು. ಮೇ ಬಿ ಬೇರೆ ಏನಾದ್ರೂ ಚೆ ಬೇರೆ ಏನೂ ಇಲ್ಲ ಬಿಡು. ಮತ್ತು ದುಡ್ಡೆಲ್ಲೋಯ್ತು ಒಂದು ಅರ್ಥ ಆಯ್ತಿಲ್ವಲ್ಲ ನನಗೆ. ದುಡ್ಡು, ಅಯ್ಯೋ ದೇವ್ರೆ, ಕಳ್ಳನ ಮಗ ನನ್ನ ಮಗ ದುಡ್ಡು ಬೇಕು ಅಂತ ಕೇಳ್ತಿದ್ದ. ನಾನು ಕೊಡೋಕ್ಕಿಲ್ಲ ಅಂತ ಹೇಳ್ದೆ. ಅಷ್ಟಕ್ಕೆ ಏನಾರ ರೂಮಾಗಿರೋ ದುಡ್ಡು ಕಳ್ತನ ಮಾಡ್ಕೊಂಡು ಏನಾರ ಹೋಗ್ಬಿಟ್ರಾ? ಅಯ್ಯೋ, ಈಗೇನಾರ ತಗ್ಲಾಕಂಡ ಅಂದರೆ ಬಂಗಾರಮ್ಮನ ಕೈಲಿ ಹರಿದು ಚಟ್ನಿ ಮಾಡಿಬಿಡ್ತಾಳೆ. ಈ ನನ್ನ ಮಗ ಬೇವರ್ಸಿ ನನ್ನ ಮಗ ಎಲ್ಲ ಆಳ್ಬಿದ್ದೋದ್ನ ನನಗಂತೂ ಗೊತ್ತಿಲ್ಲ. ಈಗ ಏನಪ್ಪ ಮಾಡೋದು? ಅಯ್ಯೋ, ಹೆಂಗೂ 2 ದಿನ ಇರೋಣ ಅಂದರೆ ಅದನ್ನು ಹಾಳು ಮಾಡ್ತಾನೆ. ಇವನೇ ಕದ್ದಿರ್ತಾನೆ ಬಿಡು. ಕದ್ಯ ಬುದ್ಧಿ ಇದ್ಲೋಪರ ನನ್ನ ಮಗಂಗೆ ಬಿಟ್ಟಿನಿ ಯಾರಿಗೈತೆ? ಮಗಳೇ, ನೀನು ಸಾವುಕಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಿಕ್ಷುಕಿ ಮಾಡ್ಬಿಟ್ನಲ್ಲೇ ಮಗಳೇ ನಾನು. ನಿನಗೆ ಅಂತ ನೀನು ಮಾಡ್ಸೋಕ್ಕಾಗಲಿಲ್ಲ. ಎಲ್ಲ ಹೊಂಟೋಯ್ತು. ಈ ಬಂಗಾರ ಮುಂತಾಗಿರೋದೆಲ್ಲ ಹೊಂಟೋಯ್ತು ಕಣ್ಮಗಳೇ. ಇನ್ನೇನು ಯೋಚನೆ ಮಾಡಬೇಡ ನೀನು. ಹಾಂ, ಯೋಚನೆ ಮಾಡೋಕೆ ಇನ್ನೇನೈತಿ ಎಲ್ಲ ಹೋದ್ಮೇಲೆ. ಅದೇ ಮತ್ತೆ. ಸರಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ? ನೋಡೋಣ, ಏನೋ ಒಂದು ಮಾಡೋಣ. ಸರಿನಾ? ಈಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನನ್ನ ಮಗ ಎಲ್ಲೋದ್ನಪ್ಪ?